ಪಾಕಿಸ್ತಾನದ ಸಚಿವರೊಬ್ಬರು ಹೇಳ್ಕೊಂಡಿದ್ರು, ನಾವು ಹಿಂದೆ ಬೇರೆ ದೇಶಕ್ಕೋಸ್ಕರ ಈ ಕೊಳಕು ಕೆಲಸವನ್ನ ಮಾಡಿದ್ರಿ, ಉಗ್ರ ಪೋಷಣೆಯ ಕೆಲಸ ಅಂತ. ಈಗ ಉಗ್ರನ್ನ ಹೊಡೆದಾಕದ ಮೇಲೆ ಅವರ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗೋದು ಅಲ್ಲದೆ ಅವರ ಮೃತದೇಹಕ್ಕೆ ಹೆಗಲು ಕೊಡುವಂತಹ ಕೆಲಸವನ್ನ ಖುದ್ದು ಸೇನಾಧಿಕಾರಿಯೇ ಮಾಡ್ತಾರೆ ಸರ್. ಭಾರತದ ವಿಚಾರಕ್ಕೆ ಬಂದಾಗ ಪಾಕಿಸ್ತಾನದ ಸೈನ್ಯಾಧಿಕಾರಿಗಳು ಮತ್ತು ಪೊಲೀಸರಿಗೆ ಮತ್ತು ಭಯೋತ್ಪಾದಕರಿಗೆ ದೊಡ್ಡ ವ್ಯತ್ಯಾಸ ಏನಿಲ್ಲ, ಇಬ್ರು ಒಂದೇನೆ. ಅಲ್ಲಿಯ ಸೈನ್ಯಾಧಿಕಾರಿಗಳು ಸೈನಿಕರು ಮತ್ತು ಅಲ್ಲಿಯ ಪೊಲೀಸ್ನವರು ಮತ್ತು ಅಲ್ಲಿ ಅವರು ಪೋಷಣೆ ಮಾಡ್ತಿರೋ ಭಯೋತ್ಪಾದಕರು ಎಲ್ಲ ಬ್ರದರ್ಸ್ ಅವರು. ಓಕೆ, ಅಲ್ಲ ನಾನು ಹೇಳ್ತಿರೋದು ಪಾಕಿಸ್ತಾನದ ಬ್ರದರ್ಸ್ ಅಪ್ಪ, ಇಂಡಿಯಾ ಬ್ರದರ್ಸ್ ಅಲ್ಲಪ್ಪ ನಾ ಹೇಳ್ತಿರೋದು. ಸ್ವಲ್ಪ ಆಮೇಲೆ ಕನ್ಫ್ಯೂಷನ್ ಮಾಡ್ಕೋಬೇಡಿ ಯಾರುವೆ. ಆಮೇಲೆ ಏನಿದು ರಂಗನಾಥ್ ಹಿಂಗ್ ಅಂದ್ರು ಅಂತ. ನಾನು ಹೇಳ್ತಿರೋದು ಬ್ಯಾಂಗ್ಳೂರ್ ಬೇಸ್ಡ್ ಬ್ರದರ್ಸ್ ಅಲ್ಲ, ಇದು ಪಾಕಿಸ್ತಾನ್ ಬೇಸ್ಡ್ ಬ್ರದರ್ಸ್ ಇವರೆಲ್ಲ. ಹಾಗಾಗಿ ಬಹು ಸಹಜವಾಗಿ ಪೆಟ್ಟಿಗೆ ಎತ್ಕೊಂಡು ಹೋಗಿರ್ತಾರೆ, ಪೆಟ್ಟಿಗೆನೋ ಹೆಣನೋ ಎತ್ಕೊಂಡು ಹೋಗಿರ್ತಾರೆ. ನನ್ಗದೇನು ದೊಡ್ಡ ಆಶ್ಚರ್ಯ ಅನ್ಸಲ್ಲ ನನಗೆ, ನಂಬರ್ 1. ನಂಬರ್ 2, ದಿ ಪ್ರಾಬ್ಲಮ್ ಬಿಟ್ವೀನ್ ಇಂಡಿಯಾ ಅಂಡ್ ಪಾಕಿಸ್ತಾನ್ ಏನು? ಪಾಕಿಸ್ತಾನಕ್ಕೆ ನಾನು ಭಾರತದ ಸಮ ಅನ್ನುವ ಭ್ರಮೆಯಿಂದ ಹೊರಕ್ಕೆ ಬರಕ್ಕಾಗದೇ ಇರೋ ಪರಿಸ್ಥಿತಿ. ಹಾಗಾಗಿ ಅದು ನನ್ನನ್ನ ನೆಮ್ಮದಿಯಾಗಿರಕ್ ಬಿಡಲ್ಲ. ಇದು ಹೇಗೆ ಅಂದ್ರೆ, ಪಕ್ಕದ ಮನೆಯವನು ಚೆನ್ನಾಗಿದ್ದಾನೆ ಅಂದ್ಬಿಟ್ಟು ಈ ಕಡೆ ಚೆನ್ನಾಗಿಲ್ದೇ ಇರೋವನ ಮನೆಯವನು ಆಗಾಗ್ಗೆ ಗಲಾಟೆ ಮಾಡಿ ಅವನನ್ನು ನೆಮ್ಮದಿ ಕೆಡಿಸೋದು. ಅವನು ಯಾಕೆ ನೆಮ್ಮದಿಯಿಂದಿರಬೇಕು? ನಮ್ಮ ಪರಿಸ್ಥಿತಿ ಆಗಿದೆ. ಹಾಗಾಗಿ ಅವರು ಸೈನಿಕರು ಹೋಗಿ ಕ್ಷಣಕ್ಕೆ ಹೆಗಲು ಕೊಟ್ಟರು ಅಂದ್ರೆ ಅದನ್ನ ನಾವೇನು ಗಂಭೀರವಾಗಿ ಸ್ವೀಕಾರ ಮಾಡಬೇಕಾಗಿಲ್ಲ. ಬಿಕಾಸ್ ಅವರು ಭಯೋತ್ಪಾದಕರ ಇನ್ನೊಂದು ರೂಪದವ್ರು ಅಷ್ಟೇ. ಓಕೆ, ನಂಗೆ ಸರ್ ಬಹಳ ಒಂದು ಕುತೂಹಲವಾಗಿ, ನಂಗೆ ಇವತ್ತು ಬೆಳಗ್ಗೆ ಈ ಆಪರೇಷನ್ ಸಿಂಧೂರ ಅಂದ ತಕ್ಷಣ ಫಸ್ಟು ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ನನಗೆ. ಎಂತಹ ಹೆಸರಿಟ್ಟಿದ್ದಾರೆ ಅಂತ ಹೇಳಿ. ನಿಮಗೆ ಏನು ಫೀಲ್ ಆಯ್ತು ಸರ್ ಆಪರೇಷನ್ ಸಿಂಧೂರ ಅಂತ ಕೇಳಿದಾಗ? ಜೊತೆಗೆ ಈ ಎಲ್ಲ ಆಪರೇಷನ್ ಆದ ನಂತರ ಕರ್ನಲ್ ಸೋಫಿಯಾ ಖುರೇಶಿ ಮತ್ತು ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಅವರ ಕಡೆಯಿಂದ ಇದನ್ನ ಬ್ರೀಫ್ ಮಾಡಿಸಿದಂತ ಸಂದರ್ಭ ಕೇಳಿದಾಗ ಏನ್ ಅನಿಸ್ತು ಸರ್? ಎಲ್ಲವೂ ಸಾಂಕೇತಿಕವಾಗಿ ಕಾಣಿಸ್ತು. ಸಾಂಕೇತಿಕವಾಗಿ ನನಗೂ ಎಮೋಷನಲಿ ಸಿಂಧೂರ ಅಂತ ಹೆಸರಿಟ್ಟಿದ್ದು ಒಳ್ಳೆ ಹೆಸರು ಸೆಲೆಕ್ಟ್ ಮಾಡಿದ್ದಾರೆ ಅಂತ ಅನ್ನಿಸ್ತು, ನಿಜ. ಬಟ್ ಆಮೇಲೆ ಅನ್ನಿಸ್ತು ಎಲ್ಲವೂ ಸಾಂಕೇತಿಕವಾಗಿದೆ. ಸಿಂಧೂರ ಅನ್ನೋ ಹೆಸರು ಸಾಂಕೇತಿಕ, ಆ 2 ಅಧಿಕಾರಿಗಳ ಇಲ್ಲಿ ಕರ್ಕೊಂಬಂದು ಬ್ರೀಫಿಂಗ್ ಮಾಡಿಸಿದ್ದು ಸಾಂಕೇತಿಕ, ಈ 9 ಸ್ಥಳದಲ್ಲಿ ಈಗ ದಾಳಿ ಮಾಡಿ 21 ಕ್ಯಾಂಪ್ಗಳ ಮೇಲೆ ಬಡದಾಕಿದ್ದೀವಿ ಅಂತ ಹೇಳಿರೋದು ಸಾಂಕೇತಿಕ. ಎಲ್ಲವೂ ಸಾಂಕೇತಿಕ. ಭಾರತ ಇವತ್ತು ಕಾಯ್ತಾ ಇರೋದು ಬರೀ ಸಾಂಕೇತಿಕವಾದಂತಹ ಈ ಚಿತ್ರಣಕ್ಕಲ್ಲ, ಸ್ಪಷ್ಟವಾದ ನಿಶ್ಚಿತವಾದ ಭವಿಷ್ಯದಲ್ಲಿ ಮತ್ತೆ ತಲೆ ಎತ್ತದಂತಹ ಚಿತ್ರಣವನ್ನ ನಾವು ಪಾಕಿಸ್ತಾನದ ವಿಚಾರದಲ್ಲಿ ಕಾಯ್ತಾ ಇದ್ದೀವಿ. ಹಾಗಾಗಿ ಸಾಂಕೇತಿಕ ದೃಶ್ಯಗಳು, ಕೆಲವೊಮ್ಮೆ ಸಾಂಕೇತಿಕ ಚಿಹ್ನೆಗಳು ಕೆಲವೊಮ್ಮೆ ನಮ್ಮನ್ನು ದಾರಿ ತಪ್ಪಿಸ್ಬಿಡ್ಬೋದು. ಹಾಗಾಗಿ ನನಗೆ ಸಾಂಕೇತಿಕವಾಗಿ ಕಾಣಿಸ್ತು. ಇಟ್ಸ್ ಆಲ್ ರೈಟ್, ಸಂಬಡಿ ಯಾರು ಯೋಚನೆ ಮಾಡಿದ್ದಾರೆ, ದಟ್ಸ್ ಓಕೆ ಫಾರ್ ಮಿ. ಓಕೆ ಸರ್, ನನ್ನ ಪ್ರಕಾರ ಈ ಸಾಂಕೇತಿಕವಾದಂತಹ ದಾಳಿಯನ್ನ ಭಾರತ ಏನು ಮಾಡಿದೆ, ಅದನ್ನ ನಡೆಸಿದ ರೀತಿ, 20-25 ನಿಮಿಷದಲ್ಲಿ ಪೂರೈಸಿರುವಂತಹ ಈ ಕಾರ್ಯಾಚರಣೆ ಮತ್ತು ತಾನು ಆಯ್ಕೆ ಮಾಡಿಕೊಂಡಿರುವ ಸ್ಥಳಗಳು ಮತ್ತು ಅದರಲ್ಲಿ ಪ್ರಪಂಚಕ್ಕೆ ನಾನೆಷ್ಟು ಜವಾಬ್ದಾರಿಯುತ ದೇಶ ಅನ್ನುವ ಸಂದೇಶವನ್ನು ಅಡಕ ಮಾಡಿರುವಂತಹ ರೀತಿ ರಿವಾಜಿದೆಯಲ್ಲ, ಅದನ್ನ ಮೆಚ್ಚಬೇಕದನ್ನ. ಇಷ್ಟೆಲ್ಲ ಒತ್ತಡಗಳ ಮಧ್ಯೆ ನಾವಿನ್ನೂ ಅತ್ಯಂತ ಜವಾಬ್ದಾರಿಯುತ ದೇಶವಾಗಿ ನಡ್ಕೋತಾ ಇದ್ದೀವಲ್ಲ, ನಾವು ಬಹಳ ಮೆಚ್ಚಬೇಕದನ್ನ ನನ್ನ ಪ್ರಕಾರದಲ್ಲಿ. ಆ ಎಲ್ಲ ಮೆಚ್ಚುಗೆಗಳ ಮಧ್ಯೆ ಭಾರತ ಬಯಸ್ತಾ ಇರೋದು ಇದಷ್ಟಲ್ಲ, ಇನ್ನೆಂದಿಗೂ ಪಾಕಿಸ್ತಾನ ಆ ರೀತಿ ಮಾಡದೇ ಇರೋದಾದ್ರೆ ಏನು, POK ವಿಚಾರದಲ್ಲಿ ಏನು, ಇದನ್ನ ಎಕ್ಸ್ಪೆಕ್ಟ್ ಮಾಡ್ತಿದೆ. ಮತ್ತು ಬಹುಜನ ಅನ್ಕೋತಾ ಇರೋದು ಬಹಳ ಅದ್ಭುತವಾದ ಸಮಯ ಇದ್ದಂಗಿದೆ ಈಗ, ನಾವು ಆ ಕೆಲಸ ಮುಗಿಸ್ಕೊಂಡ್ಬಿಡಕ್ಕೆ. ಯಾಕೆ? ಅಮೆರಿಕದಲ್ಲಿ ಟ್ರಂಪ್ ಟ್ಯಾರಿಫ್ ಗಲಾಟೆನಲ್ಲಿದ್ದಾರೆ. ಪಾಪ ಅವನೇನೋ ದಿನ ಬೆಳಗಾದ್ರೆ 66%, 32%, 16% ಅಂತ ಒಳ್ಳೆ ಕಮಿಷನ್ ಏಜೆಂಟ್ ತರ ಆಡ್ತಾನ ಪ್ರೆಸಿಡೆಂಟ್ ಅಲ್ವೇ? ಹಾಗಾಗಿ ಫರ್ಗೆಟ್ ಇಟ್, ಅಮೆರಿಕ ಬಿಸಿ ಇದೆ. ಪ್ಲಸ್ ಅಮೆರಿಕ ಯುಕ್ರೇನ್ ಮತ್ತು ರಷ್ಯಾ ವಾರ್ ಜೊತೆ ಬಿಸಿ ಇದ್ದಾರೆ ಅವರು, ಅಮೆರಿಕದವರು. ಅಮೆರಿಕ ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ವಿಚಾರದಲ್ಲಿ ಬಿಸಿ ಇದೆ. ಇನ್ನು ಚೈನಾ ಅಮೆರಿಕ ಜೊತೆ ಯುದ್ಧವನ್ನ ನಡೆಸ್ತಾ ಇರೋದು, ವಾಣಿಜ್ಯ ಯುದ್ಧವನ್ನ ನಡೆಸ್ತಾ ಇದೆ. ಇನ್ನೊಂದು ಕಡೆ ತೈವಾನ್ ವಿಚಾರದಲ್ಲಿ ಅದು ತಲೆ ಕೆಡಿಸ್ಕೊಂಡು ಕೂತಿದೆ. ಮಗದೊಂದು ಕಡೆ ಸೌತ್ ಚೈನಾ ಸಿ ವಿಚಾರದಲ್ಲಿ ಫಿಲಿಪೈನ್ಸು ಡ್ಯಾಶು ಜಪಾನು ಎಲ್ಲರ ಜೊತೆ ಜಗಳ ಮಾಡ್ಕೊಂಡು ಕೂತಿದೆ. ಸೊ ಚೈನಾ ಒತ್ತಡದಲ್ಲಿದೆ ಪಾಕಿಸ್ತಾನದ ಮಿತ್ರನಾಗಿ.
ಇನ್ನೊಂದು ಸೂಪರ್ ಪವರ್ ಆಗಿರ್ಬೋದು ಅದು ರಷ್ಯಾ, ನಮ್ಮ ಮಿತ್ರನಾಗೆ ಇದ್ದರೂ ಅದು ಬಿಸಿ ಇದೆ ಯುಕ್ರೇನ್ ವಾರಲ್ಲಿ. ಹಾಗಾಗಿ ಬಹು ಜನರ ಲೆಕ್ಕಾಚಾರ ಏನು ಅಂದ್ರೆ ಸಮಯ ಹದವಾಗಿದ್ದಂಗಿದೆ ನಮ್ ಕೆಲಸ ಮುಗಿಸ್ಕೊಂಡ್ಬಿಡಕ್ಕೆ. ಬಿಕಾಸ್ ಬೇರೆಯವ್ರಿಗೆ ಯಾರಿಗೂ ಪುರ್ಸೊತ್ತಿಲ್ಲ ಈಗ ನಮ್ಮ ವಿಚಾರದಲ್ಲಿ ತಲೆ ಸಿಕ್ಕಾಬಟ್ಟೆ ಹಾಕಕ್ಕೆ ಅಂತ ಒಂದಿದೆ. ಅದನ್ನ ನಾನು ಅನ್ಕೋತಾ ಇದ್ದೀನಿ, ನಾವ್ ಈ ಟೈಮಲ್ಲೇ ಕಬ್ಬಣ ಕಾದಿದೆ, ಹೊಡೆದ ಕಡೆ ತಂದು ಬಿಡೋಣ ಕಡೆಗೆ ಅಂತ ಅನಿಸ್ತಿದೆ. ಬಟ್ ಮೋದಿ ಸಾಹೇಬ್ರು ಏನ್ ತೀರ್ಮಾನ ಮಾಡಿದಾರೋ ಗೊತ್ತಿಲ್ವಾ? ನಿಮ್ಗೇನಾರು ಗೊತ್ತಾ? ಗೊತ್ತಿಲ್ಲ ಸರ್. ಕೇಳೋಣ ಸರ್, ನಾಳೆ ಯಾವಾಗಾದ್ರೂ ಹೇಳಿ.